ಇನ್ನು ರಾಜ್ ಬಿ ಶೆಟ್ಟಿ ಅವರು ಸಣ್ಣ ವಯಸ್ಸಿಂದ ಭಾಳ ಕ್ರಿಕೆಟ್ ಆಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹೆಣ್ಣುಮಕ್ಳು ಕ್ರಿಕೆಟ್ ಬಗ್ಗೆ ಏನು ಹೇಳ್ತೀರಾ? ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಇದರಲ್ಲಿ ಹಿಂದೆ ಇರುವಂಥ ಆಶಯ ಬಹಳ ಇಷ್ಟ ಆಯಿತು. ನಾನು ಇದಕ್ಕಿಂತ ಮುಂಚೆ ನಿರಂಜನ್ ಹತ್ರ ಮಾತಾಡ್ತಾ ಇದ್ದೆ, ಪೀಟರ್ ಹತ್ರನೂ ಹೇಳಿದೆ. ಏನಂದರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿಲಿ ತಲುಪಿದೆ. ಹಾಗಾದರೆ ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ, ಅದಕ್ಕಿರುವಂಥ ದೊಡ್ಡ ಅವಕಾಶ ಅಂದರೆ ಹೊರದೇಶಗಳಲ್ಲಿ ಒಂದು ಮಾರ್ಕೆಟನ್ನು ಓಪನ್ ಮಾಡಿದಾಗ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ, ಒಳ್ಳೆ ಕಂಟೆಂಟ್ಗಳನ್ನು ನಾವಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ, ಜೊತೆಗೆ ಕರ್ನಾಟಕದ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ, ಅಥವಾ ತುಳುವರು ಯಾರು ಬರ್ತಾರೆ, ಕೊಂಕಣಿಯವರು ಯಾರು ಬರ್ತಾರೆ, ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ವಿನಯತೆಯಿಂದ ಇರಿ. ಯಾಕಂದರೆ ನಾವು ಹಾಗೆ ಇರಬೇಕು ಕೂಡ. ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ. ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮವರು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆಗ ನಮ್ಮ ಸಿನಿಮಾಗಳನ್ನು ಜಾಸ್ತಿ ಜನ ನೋಡ್ಬೋದು. ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗ್ಬೋದು ಅಂತ ಒಂದು ಸಣ್ಣ ಸ್ವಾರ್ಥ ನನಗಿದೆ. ಆ ಕೆಲಸ ನಿಮ್ಮಿಂದ ಆಗುತ್ತೆ ಅಂತ ನಾನು ನಂಬ್ತೀನಿ. ಜೊತೆಗೆ ಚೆನ್ನಾಗಿ ಆಟ ಆಡಿ. ಆ್ಯಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದರೆ, ಇದಕ್ಕೆ ಇಟ್ಟಿರುವಂಥ ಹೆಸರುಗಳು ಅಂದರೆ ಎಲ್ಲ ಹೀರೋಯಿನ್ಗಳಿರ್ಬೋದು, ಜೊತೆ ಪಾರ್ವತಮ್ಮ ಅವರ ಹೆಸರಿದೆ. ಯಾಕಂದರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತು, ಎಷ್ಟು ಒಳ್ಳೆಯ ಕೆಲಸಗಳನ್ನು ಪ್ರೊಡ್ಯೂಸ್ ಮಾಡೋ ಥರ ಆಯಿತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಕತೆ. ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ಗಳಂದರೆ ಬರೀ ಆ್ಯಕ್ಟರ್ಗಳು ಮಾತ್ರ ಅಲ್ಲ, ಟೆಕ್ನಿಷಿಯನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಪಾಲ್ಗೊಳ್ಳಿ. ಜೊತೆಗೆ ನೆನಪಿರಲಿ, ನೀವು ಕರ್ನಾಟಕದ ರಾಯಭಾರಿಗಳು. ಚೆನ್ನಾಗಿ ಆಟ ಆಡಿ, ಅದಕ್ಕಿಂತ ಜಾಸ್ತಿ ಅಲ್ಲಿನ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಪೀಟರ್. ಜೊತೆಗೆ ನಾನು ಪೀಟರ್ ಹತ್ರ ಇನ್ನೊಂದು ಕೇಳ್ಕೊಂಡಿದ್ದೀನಿ, ನಮ್ದು ಯಾವುದೇ ಸಿನಿಮಾ ಪ್ರಮೋಷನ್ ಆದರೂ ನಾನು ಬರ್ತೀನಿ, ಅದನ್ನು ನೀವು ಮಾಡಿಕೊಡ್ಬೇಕು ಅಂತ. ಯಾಕಂದರೆ ಅದು ಅಗತ್ಯ ಇದೆ. ಇವತ್ತು ನಾವು ಬರೀ ನಟರಾಗಿ ಅಥವಾ ಯಾರೋ ಸ್ಟಾರ್ಗಳಾಗಿ ದುಡಿಯುವಂಥ ಅವಶ್ಯಕತೆ ಇಂಡಸ್ಟ್ರಿಗಿಲ್ಲ. ಈ ಕೆಲಸಗಾರರಾಗಿ ದುಡಿಯುವಂಥ ಅವಶ್ಯಕತೆ ಇದೆ. ಯಾಕಂದರೆ ಅಷ್ಟು ನಮ್ಮ ಮಾರ್ಕೆಟ್ ಇಳಿದಿದೆ. ನಾವು ಆಗಷ್ಟೇ ಮಾತಾಡ್ತಾ ಇದ್ದೀವಿ ಸರ್ ಜೊತೆ. ಸೊ ಒಳ್ಳೇದಾಗಲಿ. ಬಟ್ ಒಂದು ಹೋಪ್ ಇದೆ, ಏನಾದರೂ ತುಂಬ ಪಾತಾಳಕ್ಕೆ ಹೋದಾಗ ಅದಕ್ಕಿಂತ ಕೆಳಗೆ ಹೋಗುವಂಥ ಜಾಗ ಯಾವುದೂ ಇಲ್ಲ. ಇನ್ನು ಮೇಲೆ ಹೋಗ್ಬೇಕು, ನಾವು ಹೋಗೇ ಹೋಗ್ತೀವಿ. ಜೊತೆಗೆ ದುಡಿಯೋಣ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಇನ್ನು ರಾಜ್ ಬಿ ಶೆಟ್ಟಿ ಅವರು ಸಣ್ಣ ವಯಸ್ಸಿಂದ ಭಾಳ ಕ್ರಿಕೆಟ್ ಆಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹೆಣ್ಣುಮಕ್ಳು ಕ್ರಿಕೆಟ್ ಬಗ್ಗೆ ಏನು ಹೇಳ್ತೀರಾ? ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಇದರಲ್ಲಿ ಹಿಂದೆ ಇರುವಂಥ ಆಶಯ ಬಹಳ ಇಷ್ಟ ಆಯಿತು. ನಾನು ಇದಕ್ಕಿಂತ ಮುಂಚೆ ನಿರಂಜನ್ ಹತ್ರ ಮಾತಾಡ್ತಾ ಇದ್ದೆ, ಪೀಟರ್ ಹತ್ರನೂ ಹೇಳಿದೆ. ಏನಂದರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿಲಿ ತಲುಪಿದೆ. ಹಾಗಾದರೆ ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ, ಅದಕ್ಕಿರುವಂಥ ದೊಡ್ಡ ಅವಕಾಶ ಅಂದರೆ ಹೊರದೇಶಗಳಲ್ಲಿ ಒಂದು ಮಾರ್ಕೆಟನ್ನು ಓಪನ್ ಮಾಡಿದಾಗ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನು, ಒಳ್ಳೆ ಕಂಟೆಂಟ್ಗಳನ್ನು ನಾವಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ, ಜೊತೆಗೆ ಕರ್ನಾಟಕದ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ, ಅಥವಾ ತುಳುವರು ಯಾರು ಬರ್ತಾರೆ, ಕೊಂಕಣಿಯವರು ಯಾರು ಬರ್ತಾರೆ, ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ವಿನಯತೆಯಿಂದ ಇರಿ. ಯಾಕಂದರೆ ನಾವು ಹಾಗೆ ಇರಬೇಕು ಕೂಡ. ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ. ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮವರು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆಗ ನಮ್ಮ ಸಿನಿಮಾಗಳನ್ನು ಜಾಸ್ತಿ ಜನ ನೋಡ್ಬೋದು. ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗ್ಬೋದು ಅಂತ ಒಂದು ಸಣ್ಣ ಸ್ವಾರ್ಥ ನನಗಿದೆ. ಆ ಕೆಲಸ ನಿಮ್ಮಿಂದ ಆಗುತ್ತೆ ಅಂತ ನಾನು ನಂಬ್ತೀನಿ. ಜೊತೆಗೆ ಚೆನ್ನಾಗಿ ಆಟ ಆಡಿ. ಆ್ಯಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದರೆ, ಇದಕ್ಕೆ ಇಟ್ಟಿರುವಂಥ ಹೆಸರುಗಳು ಅಂದರೆ ಎಲ್ಲ ಹೀರೋಯಿನ್ಗಳಿರ್ಬೋದು, ಜೊತೆ ಪಾರ್ವತಮ್ಮ ಅವರ ಹೆಸರಿದೆ. ಯಾಕಂದರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತು, ಎಷ್ಟು ಒಳ್ಳೆಯ ಕೆಲಸಗಳನ್ನು ಪ್ರೊಡ್ಯೂಸ್ ಮಾಡೋ ಥರ ಆಯಿತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಕತೆ. ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ಗಳಂದರೆ ಬರೀ ಆ್ಯಕ್ಟರ್ಗಳು ಮಾತ್ರ ಅಲ್ಲ, ಟೆಕ್ನಿಷಿಯನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಪಾಲ್ಗೊಳ್ಳಿ. ಜೊತೆಗೆ ನೆನಪಿರಲಿ, ನೀವು ಕರ್ನಾಟಕದ ರಾಯಭಾರಿಗಳು. ಚೆನ್ನಾಗಿ ಆಟ ಆಡಿ, ಅದಕ್ಕಿಂತ ಜಾಸ್ತಿ ಅಲ್ಲಿನ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಪೀಟರ್. ಜೊತೆಗೆ ನಾನು ಪೀಟರ್ ಹತ್ರ ಇನ್ನೊಂದು ಕೇಳ್ಕೊಂಡಿದ್ದೀನಿ, ನಮ್ದು ಯಾವುದೇ ಸಿನಿಮಾ ಪ್ರಮೋಷನ್ ಆದರೂ ನಾನು ಬರ್ತೀನಿ, ಅದನ್ನು ನೀವು ಮಾಡಿಕೊಡ್ಬೇಕು ಅಂತ. ಯಾಕಂದರೆ ಅದು ಅಗತ್ಯ ಇದೆ. ಇವತ್ತು ನಾವು ಬರೀ ನಟರಾಗಿ ಅಥವಾ ಯಾರೋ ಸ್ಟಾರ್ಗಳಾಗಿ ದುಡಿಯುವಂಥ ಅವಶ್ಯಕತೆ ಇಂಡಸ್ಟ್ರಿಗಿಲ್ಲ. ಈ ಕೆಲಸಗಾರರಾಗಿ ದುಡಿಯುವಂಥ ಅವಶ್ಯಕತೆ ಇದೆ. ಯಾಕಂದರೆ ಅಷ್ಟು ನಮ್ಮ ಮಾರ್ಕೆಟ್ ಇಳಿದಿದೆ. ನಾವು ಆಗಷ್ಟೇ ಮಾತಾಡ್ತಾ ಇದ್ದೀವಿ ಸರ್ ಜೊತೆ. ಸೊ ಒಳ್ಳೇದಾಗಲಿ. ಬಟ್ ಒಂದು ಹೋಪ್ ಇದೆ, ಏನಾದರೂ ತುಂಬ ಪಾತಾಳಕ್ಕೆ ಹೋದಾಗ ಅದಕ್ಕಿಂತ ಕೆಳಗೆ ಹೋಗುವಂಥ ಜಾಗ ಯಾವುದೂ ಇಲ್ಲ. ಇನ್ನು ಮೇಲೆ ಹೋಗ್ಬೇಕು, ನಾವು ಹೋಗೇ ಹೋಗ್ತೀವಿ. ಜೊತೆಗೆ ದುಡಿಯೋಣ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಇನ್ನು ರಾಜ್ ಬಿ ಶೆಟ್ಟಿ ಅವರು ಸಣ್ಣ ವಯಸ್ಸಿಂದ ಭಾಳ ಕ್ರಿಕೆಟ್ ಆಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹೆಣ್ಣುಮಕ್ಳು ಕ್ರಿಕೆಟ್ ಬಗ್ಗೆ ಏನು ಹೇಳ್ತೀರಾ? ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಇದರಲ್ಲಿ ಹಿಂದೆ ಇರುವಂಥ ಆಶಯ ಬಹಳ ಇಷ್ಟ ಆಯಿತು. ನಾನು ಇದಕ್ಕಿಂತ ಮುಂಚೆ ನಿರಂಜನ್ ಹತ್ರ ಮಾತಾಡ್ತಾ ಇದ್ದೆ,
ಪೀಟರ್ ಹತ್ರನೂ ಹೇಳಿದೆ. ಏನಂದ್ರೆ ಕನ್ನಡ ಚಿತ್ರಗಳು ನಮ್ಮಲ್ಲೇ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿಯಲ್ಲಿ ತಲುಪಿದೆ. ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ, ಅದಕ್ಕಿರುವಂತ ದೊಡ್ಡ ಅವಕಾಶ ಅಂದ್ರೆ ಹೊರದೇಶಗಳಲ್ಲಿ ಒಂದು ಮಾರ್ಕೆಟ್ ಅನ್ನು ಓಪನ್ ಮಾಡಿದಾಗ ನಾವು ಇನ್ನೂ ಒಳ್ಳೆ ಸಿನಿಮಾಗಳನ್ನ, ಒಳ್ಳೆ ಕಂಟೆಂಟ್ಗಳನ್ನ ನಾವಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಕ್ರೀಡಾಪಟುಗಳಾಗಿ ಕೂಡ ಕೆಲಸ ಇದೆ, ಜೊತೆಗೆ ಕರ್ನಾಟಕದ ರಾಯಭಾರಿಗಳಾಗಿ ಕೂಡ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇದೆ. ಹಾಗಾಗಿ ನೀವು ಅಲ್ಲಿಗೆ ಹೋದವರು ದಯವಿಟ್ಟು ಕ್ರೀಡೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಜೊತೆಗೆ ಅಲ್ಲಿ ನಮ್ಮ ಕನ್ನಡಿಗರು ಯಾರು ಬರ್ತಾರೆ, ಅಥವಾ ತುಳುವರು ಯಾರು ಬರ್ತಾರೆ, ಕೊಂಕಣಿಯವರು ಯಾರು ಬರ್ತಾರೆ, ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬಾ ವಿನಯತೆಯಿಂದ ಇರಿ, ಯಾಕಂದ್ರೆ ನಾವು ಹಾಗೆ ಇರಬೇಕು ಕೂಡ. ಆಗ ನಮ್ಮ ಜೊತೆ ಒಂದು ಕನೆಕ್ಷನ್ ಜಾಸ್ತಿ ಬೆಳೆಯುತ್ತೆ. ಆ ಕನೆಕ್ಷನ್ ಜಾಸ್ತಿ ಬೆಳೆದಾಗ ನಮ್ಮವರು ಅಂತ ಅನ್ಸಕ್ ಶುರುವಾಗುತ್ತೆ. ಆಗ ನಮ್ಮ ಸಿನಿಮಾಗಳನ್ನ ಜಾಸ್ತಿ ಜನ ನೋಡ್ಬೋದು, ಆಗ ನಮ್ಮ ಇಂಡಸ್ಟ್ರಿ ಇನ್ನೂ ಬೆಟರ್ ಆಗ್ಬೋದು ಅಂತ ಒಂದು ಸಣ್ಣ ಸ್ವಾರ್ಥ ನನಗಿದೆ. ಆ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ನಾನು ನಂಬ್ತೀನಿ. ಜೊತೆಗೆ ಚೆನ್ನಾಗಿ ಆಟ ಆಡಿ. ಆ್ಯಂಡ್ ಇನ್ನೊಂದು ಬಹಳ ಖುಷಿಯ ವಿಚಾರ ಏನಂದ್ರೆ ಇದಕ್ಕೆ ಇಟ್ಟಿರುವಂಥ ಹೆಸರುಗಳು, ಅಂದ್ರೆ ಎಲ್ಲ ಹೀರೋಯಿನ್ಗಳಿರ್ಬೋದು, ಜೊತೆಗೆ ಪಾರ್ವತಮ್ಮ ಅವರ ಹೆಸರಿದೆ. ಯಾಕಂದ್ರೆ ಅವರಿಂದಾಗಿ ಇಂಡಸ್ಟ್ರಿ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತು, ಎಷ್ಟು ಒಳ್ಳೆಯ ಕೆಲಸಗಳನ್ನ ಪ್ರೊಡ್ಯೂಸ್ ಮಾಡೋ ಥರ ಆಯಿತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಕತೆ. ಹಾಗಾಗಿ ಹೆಣ್ಣು ಮಕ್ಕಳು ಬರೀ ಸ್ಟಾರ್ಗಳಂದ್ರೆ ಬರೀ ಆಕ್ಟರ್ಗಳು ಮಾತ್ರ ಅಲ್ಲ, ಟೆಕ್ನಿಷಿಯನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಪಾಲ್ಗೊಳ್ಳಿ. ಜೊತೆಗೆ ನೆನಪಿರ್ಲಿ, ನೀವು ಕರ್ನಾಟಕದ ರಾಯಭಾರಿಗಳು. ಚೆನ್ನಾಗಿ ಆಟ ಆಡಿ, ಅದಕ್ಕಿಂತ ಜಾಸ್ತಿ ಅಲ್ಲಿನ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಪೀಟರ್. ಜೊತೆಗೆ ನಾನು ಪೀಟರ್ ಹತ್ರ ಇನ್ನೊಂದು ಕೇಳ್ಕೊಂಡಿದ್ದೀನಿ, ನಮ್ದು ಯಾವುದೇ ಸಿನಿಮಾ ಪ್ರಮೋಷನ್ ಆದರೂ ನಾನು ಬರ್ತೀನಿ, ಅದನ್ನ ನೀವು ಮಾಡಿಕೊಡ್ಬೇಕು ಅಂತ. ಯಾಕಂದ್ರೆ ಅದು ಅಗತ್ಯ ಇದೆ. ಇವತ್ತು ನಾವು ಬರೀ ನಟರಾಗಿ ಅಥವಾ ಯಾರೋ ಸ್ಟಾರ್ಗಳಾಗಿ ದುಡಿಯುವಂಥ ಅವಶ್ಯಕತೆ ಇಂಡಸ್ಟ್ರಿಗಿಲ್ಲ, ಈ ಕೆಲಸಗಾರರಾಗಿ ದುಡಿಯುವಂಥ ಅವಶ್ಯಕತೆ ಇದೆ. ಯಾಕಂದರೆ ಅಷ್ಟು ನಮ್ಮ ಮಾರ್ಕೆಟ್ ಇಳಿದಿದೆ. ನಾವು ಆಗಷ್ಟೇ ಮಾತಾಡ್ತಾ ಇದ್ದೀವಿ ಸರ್ ಜೊತೆ. ಸೊ ಒಳ್ಳೇದಾಗಲಿ. ಬಟ್ ಒಂದು ಹೋಪ್ ಇದೆ, ಏನಾದರೂ ತುಂಬ ಪಾತಾಳಕ್ಕೆ ಹೋದಾಗ ಅದಕ್ಕಿಂತ ಕೆಳಗೆ ಹೋಗುವಂಥ ಜಾಗ ಯಾವುದೂ ಇಲ್ಲ, ಇನ್ನು ಮೇಲೆ ಹೋಗ್ಬೇಕು. ನಾವು ಹೋಗೇ ಹೋಗ್ತೀವಿ, ಜೊತೆಗೆ ದುಡಿಯೋಣ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.